ಒಂದೇ ದೋಸೆ ಅರ್ಧ ಅರ್ಧ. ಹೆಂಗೈತೆ ರುಚಿ ಅದು? ನೋಡಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋದಾಗ ಹಾಗೆ ಎಲ್ಲ ಟಿಫಿನ್ ಮಾಡ್ಕೊಂಡು ಬಂದ್ವಿ. ಸೊ ಮಗಳು ಬೆಣ್ಣೆ ದೋಸೆ ಏನಾಗತ್ತಿದ್ಲು, ಬೆಣ್ಣೆ ದೋಸೆ ತೊಗೊಂಡ್ವಿ. ಅವಳಿಗೊಂದು ಪ್ಲೇನ್ ಬೇಕಂದ್ರೆ ನಾನು ಮಸಾಲೆ ಬೆಣ್ಣೆ ದೋಸೆ ತೊಗೊಂಡೆ. ಬೋಂಡ ಸೂಪು, ಒಂದು ಸಿಂಗಲ್ ಇಡ್ಲಿ. ಸೊ ಬೆಣ್ಣೆ ದೋಸೆ ಚೆನ್ನಾಗಿರುತ್ತೆ, ಇಲ್ಲಿ ಟೇಸ್ಟ್ ಇರ್ತದೆ. ತಿನ್ಬೇಕಂದ್ರೆ ಬೆಣ್ಣೆ ದೋಸೆ ಇಲ್ಲಿಗೆ ಬರ್ತೀನಿ, ದೋಸೆ ತಿನ್ಬೇಕಂದ್ರೆ ಇಲ್ಲಿಗೆ ಬರ್ತೀನಿ ಅಷ್ಟೇ. ನಾನು ನೆಲ್ಲಿಕಾಯಿ ಜ್ಯೂಸ್ ಫ್ರೆಂಡ್ಸ್, ನೆಲ್ಲಿಕಾಯಿ ಜ್ಯೂಸು ಬೆಳಗ್ಗೆ ಆಗಿಲ್ಲ ಅಂದರೆ ಒಂದೊಂದು ಟೈಮ್ ಸಾಯಂಕಾಲ ಕುಡ್ದಿರ್ತೀನಿ. ಇದು ಸಾಯಂಕಾಲ ಟೈಮು, ಸಾಯಂಕಾಲ ಕುಡಿಯಕತ್ತೀನಿ. ನಾನು 5:30 ಆಯಿತು. ಸೊ ಬೇಸಿಗೆ ಬಿಸಿಲು ಅದಲ್ಲ, ಬೇಡ ಕುಡಿಯೋದು ಟೀ ಅದೇನೋ ಅಂದ್ಕೊಂಡು ಈಗ ಕುಡಿಯೋಕತ್ತೀನಿ. ನಾನು 2:30ಗೆ ಊಟ ಮಾಡಿದ್ದೀನಿ, ಇಷ್ಟೊತ್ತು ಗ್ಯಾಪ್ ಆಯಿತು. ಸೊ ಇವಾಗ ಒಂದು ಸ್ವಲ್ಪ ಬಿಸಿನೀರಾಗ ಕಲಿಸ್ಕೊಂಡಿನಿ, ಸಿಪ್ ಬೈ ಸಿಪ್ ಕುಡಿತೀನಿ ಸ್ವಲ್ಪನೇ. ಬಟ್ ಬೆಳಗ್ಗೆ ಕುಡಿದ್ರೇ ಚೆನ್ನಾಗಿ. ನಾನು 2-3 ದಿವಸ ಆಯಿತು ಗ್ಯಾಪ್ ಆಗ್ಲಿಕ್ಕತ್ತದ, ಹಾಗಾಗಿ ಇವತ್ತು ಕುಡಿಲಿಕ್ಕತ್ತೀನಿ. ಪೂರ್ತಿ ತಣ್ಣಗಾದ್ಮೇಲೆ ನನಗೆ ಹೋಗೋಣ, ಸ್ವಲ್ಪ ಬಿಸಿ ಇದ್ದಾಗನೇ ಕುಡಿದ್ರೇ ಚೆನ್ನಾಗಿ. ನಾನು ಗಾರ್ಡನ್ ಚಾನಲಲ್ಲಿ ಇವತ್ತೊಂದು ವೀಡಿಯೋ ಹಾಕಿದ್ದೆ. ಏನಪ್ಪ ಅಂದರೆ ನನ್ನ ಸೀಡ್ಸು ಮತ್ತು ಕಟಿಂಗ್ಸು ಸೇಲ್ ಮಾಡ್ತೀನಂತ. ಸೊ ಎಷ್ಟು ಜನ ಮೆಸೇಜ್ ಮಾಡ್ತಾಯಿದ್ದಾರೆ ನೋಡಿರಿ. ಮೆಸೇಜು ಟೋಟಲ್ ಅಮೌಂಟ್ ಎಷ್ಟು? ಹಸಿರಿತ ಎಷ್ಟು ಸೆಕೆ ಮಳೆ ಬಂದದ್ದು, ಫುಲ್ ಮಳೆ ಬಂದು ಅಂದ್ರೂ ಎಷ್ಟು ಸೆಕೆ ನೋಡ್ರಿ. ನಾನು ನಿನ್ನೆ ಬೆಳಗ್ಗೆ ಪೂಜೆಗೆ ಹೋಗಿದ್ನಲ್ಲ, ಅಲ್ಲಿಂದ ತಂದಿದ್ದು ಬ್ಲೌಸ್ ಕಟ್ ಮಾಡೀನಿ. ಬ್ಲೌಸ್ ಕೊಡಬೇಕು ಹೊಲೆಕ. ಸೊ ಇದು ಸೀರೆ ಕಟ್ ಮಾಡಿ ಇಟ್ಕೊಂಡಿನಿ. ಪೂರ್ತಿ ಸೀರೆ ಬಿಚ್ಚಿ ಒಂದ್ಸತಿ ಚೆಕ್ ಮಾಡಿ ಫಾಲ್ ಪಿಕ್ ಹಾಕೋಬೇಕಂತ ಮಾಡೀನಿ. ಇದು ಮೇಲಿನ ಬಾರ್ಡ್ರು, ಇದು ಕೆಳಗಿನ ಬಾರ್ಡ್ರು ನೋಡಿರಿ. ಇದನ್ನ ನಾಳೆ ವೇರ್ ಮಾಡ್ತೀನಿ. ಸೊ ಇದು ಸೀರೆ ನೋಡ್ರಿ. ಮಳೆ ಅವಂತರ ಮತ್ತೆ ಇವತ್ತು ಫುಲ್ಲು ನೀರು ಬಂದದ್ದು ಮನೆ ಒಳಗೆ. ಫುಲ್ಲು ಜೋರು ಮಳೆ ಐತೆ, ಇಷ್ಟು ಜೋರು ಮಳೆ ಐತೆ. ಹೊರಗಡೆ ಅಂತೂ ನೋಡೋಕ್ಕಾಗವಲ್ಲ, ಅಷ್ಟು ನೀರು ನಿಂತುಬಿಟ್ಟವೆ. ಸೊ ರಾತ್ರೆಲ್ಲ ಇದು ನೀರು ಹಾಕಿ ಮಲ್ಕೋಬೇಕು ಈಗ ಒಳಗೆ. ಇಲ್ಲಿನೂ ಅಷ್ಟೇ, ಇಲ್ಲಿವರೆಗೂ ಬಂದ್ಬಿಟ್ಟವು. ಬಟ್ಟೆ ಹಾಕಿಟ್ಟೀನಿ, ಅಲ್ಲೇ ಹೋಗ್ತಾವೇನೋ ಅಂಥೇಳಿ ನೋಡಬೇಕು. ಆದರೂ ಮಜಾ ಮಾಡ್ಕೊಂಡಿಲ್ಲ ನೋಡ್ರಿ. ಮಳೆ ಬಂದ್ರೇನು ಏನು ಬಂದ್ರೇನು, ಕೆಲಸ ಅಂತೂ ಮಾಡಬೇಕಾ, ಕೆಲಸನೇ ಮಾಡ್ತೀವಂತೆ. ಹಾಗೆ ಫುಲ್ ಮಿರ್ಚಿ ಬಜ್ಜಿ ಮಾಡಮ್ ಅಂಥೇಳಿ ರೆಡಿ ಮಾಡಿ ನೋಡ್ರಿ. ಇವತ್ತು ಮಿರ್ಚಿ ಬಜ್ಜಿ ಮನೆಗೆ ಮಾಡ್ಕೋತೀನಿ ಹಂಗಂತ ಹೇಳಿ ನೋಡ್ರಿ. ಒಂದಿಷ್ಟು ಪೊಟ್ಯಾಟೊ
ಪೊಟ್ಯಾಟೊ ಬಜ್ಜಿನೂ ಮಾಡೋಮಂತ. ಎಣ್ಣೆ ಕಾಸಕ್ಕಿಟ್ಟೀನಿ. ಈ ಕಡೆ ಪೊಟ್ಯಾಟೊ ಕಟ್ ಮಾಡ್ಕೊಂಡೀನಿ. ಈ ಕಡೆ ಹಿಟ್ಟು ಕಲಿಸ್ಕೊಂಡಿನಿ. ಹಿಟ್ಟು ಒಳಗೆ ಕಡಲೆ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು 1 ಸ್ಪೂನು, ಆಮೇಲೆ ಅಜ್ವೈನು, ಓಂಕಾಳು ಅಂತಿಲ್ಲ ಅಜ್ವೈನು, ಖಾರ ಹಾಕಿಲ್ಲ ಸಾರಿ, ಉಪ್ಪು, ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ ಪುಡಿ ಎಲ್ಲ ಮನೆಗೆ ಮಾಡಿದ್ದೆ ಹಾಕೀನಿ. ಬಜ್ಜಿ ಹಿಂಗೆ ಬಿಡಬೇಕು ಅಂದರೆ ಇಲ್ಲಿ ನೋಡ್ರಿ ಹಿಂಗೆ ಹಿಡಿಬೇಕು. ಹಿಂಗೆ ಹಿಡಿದು ಒಂದು ಕಡೆ ಮಾತ್ರ ಹಿಂಗೆ ಹಚ್ಕೋಬೇಕು. ಒಂದು ಕಡೆ ಮಾತ್ರ ಹಿಂಗೆ ಹಚ್ಕೊಂಡು ಹಿಂಗೆ ಬಿಡಬೇಕು ಎಣ್ಣೆ ಒಳಗೆ. ಅದು ಒಂದು ಕಡೆಗೆ ಕಾಣಬೇಕು ಮೆಣಸಿನ್ಕಾಯಿ, ಅಂದ್ರೆ ಬಜ್ಜಿ ಚಂದ ಇರ್ತಾವೆ ನೋಡೋಕೆ. ನೋಡಿರಿ ಬಜ್ಜಿ ಹಿಂಗೆ ಬಿಡ್ಬೇಕಂದ್ರೆ ಹಿಂಗೆ ಬಿಡಬೇಕು. ಎಣ್ಣೆ ಫುಲ್ ಕಾದದ. ಒಂದು ಸೈಡ್ ಮಾತ್ರ ಹಿಂಗೆ ತೊಗೊಂಡು ಹಿಂಗೆ ಬಿಡಬೇಕು. ಮಳೆ ನೀರು ಸಿಡಿಲಿಕತ್ತಾವ. ಇಲ್ಲಿಂದ ಮಳೆ ನೀರೆಲ್ಲ ಒಳಗೆ ಬರ್ಲಿಕ್ಕತ್ತಾವ ಫ್ರೆಂಡ್ಸ್. ಅದು ಮಳೆ ನೀರು ಸಿಡಿಲಿಕತ್ತಾವ. ನೋಡ್ರಿ ಬಜ್ಜಿ ಎಣ್ಣೆ ಜಾಸ್ತಿನೇ ಕಾದಿತ್ತು. ಸ್ವಲ್ಪ ಸಣ್ಣ ಉರಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು. ನೋಡಿರಿ ನೈಸ್ ಕಲರ್ ಬಂದದಲ್ಲ. ಇದು ಲಾಸ್ಟ್ ಆಲೂ ಹಾಕೀನಿ. ಆಲೂ ಹಿಟ್ಟೊಳಗೆ ಹತ್ಕೊಂಡು ಆಲೂ ಹಾಕೀನಿ. ಇಲ್ಲಿ ನೋಡಿ ಬಜ್ಜಿ ರೆಡಿ. ಆಲೂ ಬಜ್ಜಿ, ಮಿರ್ಚಿ ಬಜ್ಜಿ. ರೈಟ್. ನಾ ಎಷ್ಟು ಎಣ್ಣೆ ಹಾಕಿದ್ದೆ ನೋಡ್ರಿ, ಸ್ವಲ್ಪ ಅಷ್ಟೇ ಕಮ್ಮಿ ಆಗೈತೆ. ಸುಮಾರು ಬಜ್ಜಿ ಮಾಡೀನಿ. ಸೊ ಇಷ್ಟು ಬಜ್ಜಿಗೆ ಸ್ವಲ್ಪ ಎಣ್ಣೆ ಹೋಗೈತೆ. ಹಿಂಗೆ ಟ್ರೈ ಮಾಡ್ರಿ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕಿದ್ರೆ ಕಡಕ್ ಜಾಸ್ತಿ ಆಗ್ತಾವೆ ಮತ್ತು ಎಣ್ಣೆ ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಇದು ಒಂದು ಅಡ್ವಾಂಟೇಜ್. ಅದಕ್ಕೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟು ಹಾಕ್ತೀನಿ. ಆಮೇಲೆ ಜಾಸ್ತಿ ಕ್ರಿಸ್ಪಿ ಆಗ್ತಾವೆ ಅಕ್ಕಿ ಹಿಟ್ಟು ಹಾಕಿದ್ರಿಂದ. ಇಲ್ಲ ನೋಡ್ರಿ ಆಲೂಗಡ್ಡೆನೂ ಚೆಂದಾಗಿ ಬೆಂದೈತೆ. ಅಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ. ಇದು ಬೆಳಗ್ಗೆ ಟೈಮ್ ಫ್ರೆಂಡ್ಸ್. ಬೆಳಗ್ಗೆ ರಾತ್ರಿ ಎಲ್ಲ ಮಳೆ ಆಗಿ ನೀರು ನೋಡ್ರಿ ಎಷ್ಟೊಂದೆಲ್ಲ ನಿಂತುಬಿಟ್ಟವ ಅಲ್ಲಿ ಎಲ್ಲ ಕಡೆ. ಪೂರ್ತಿ ಮನೆ ಒಳಗೆಲ್ಲ ನೀರು ಬರೀ ಇದೇ ಒರೆಸೋದೇ ಆಯಿತು. ರಾತ್ರಿಯಿಂದ ಆಯಿತು. ಮಳೆ ಬಂದರೆ ನಮ್ಗೆ ಇಷ್ಟೆಲ್ಲ ತೊಂದರೆ ಇದೆ. ಇದೇ ಒಂದು ಕಾರಣಕ್ಕೆ ಭಾಳ ಬೇಜಾರಾಗುತ್ತೆ. ಮಳೆಗಾಲ ಗಾರ್ಡನಿಗೆ ಒಳ್ಳೇದು ನನಗೆ, ಆದ್ರೆ ಈ ಥರ ನನಗೆ ಪ್ರಾಬ್ಲಮ್ ಮಾಡುತ್ತೆ ನೋಡಿರಿ. ಫುಲ್ ಇಲ್ಲಿವರೆಗೂ ನೀರು, ಮನೆಗೆಲ್ಲ ನೀರು ನೋಡಿರಿ. ನೀರಾಗಿದ್ದರಿಂದ ಕೆಲಸ ಲೇಟ್ ಆಗೋಯ್ತು. ಇದೇ ಕಾರಣಕ್ಕೆ ನಮ್ಗೆ ಸ್ವಲ್ಪ ನಂದು ಡೇ ರೊಟೀನೇ ಫುಲ್ ಚೇಂಜ್ ಆಗೋಗ್ಬಿಟ್ಟದೆ. ಬೆಳಗ್ಗೆ ಬೇರೆ ಬೇರೆ ಕೆಲಸಗಳು ಡಬಲ್ ಆಗ್ಲಿಕ್ಕತ್ತಾವ ನನಗೆ. ನೋಡಿರಿ ಫುಲ್ಲು ಮಳೆ ಇನ್ನೂ ಬರ್ತದಲ್ಲಪ್ಪ, ಇನ್ನೂ ಬರ್ಲಿಕ್ಕತ್ತದ ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ. ನೋಡಿರಿ ನೀರು ನಿಂತು ಬಿಟ್ಟವೆ. ನೋಡಿರಲ್ಲ ಫ್ರೆಂಡ್ಸಿಗೆ ಮಳೆ ಚಿಟಿ ಹಂಗೆ ಬರ್ತಾನೆ ಐತೆ. ನೀರು ಫುಲ್ಲು ನೀರಂದರೆ ನೀರು.
ಬಟ್ಟೆ ಒಣಗ್ತಾ ಇಲ್ಲ ಏನಿಲ್ಲ. ನಾನು ಹೆಂಗೆ ಹಾಕಿನ ಗೊತ್ತಾ ಬಟ್ಟೆಗಳೆಲ್ಲ ಇಲ್ಲಿ ನೋಡ್ರಿ, ರಾತ್ರಿಯಿಂದ ಕ್ಲಿಪ್ಪಿಂಗು ಫುಲ್ಲು ರಾತ್ರಿ ಎಲ್ಲ ಹಿಂಗೆ ಹಾಕೊಂಡು ಕೂತ್ಬಿಟ್ಟು ನನ್ನ ಬಟ್ಟೆ ಒಣಗ್ತಾ ಇಲ್ಲ. ಇಲ್ಲೂ ಜಾಗ ಎಲ್ಲ ಹಾಕೋಕ್ಕೆ ಆ ಸೈಡ್ ಈ ಸೈಡ್ ಅಂಥೇಳಿ ಇಲ್ಲೇ ಮನೆಯಲ್ಲೇ ಮುಂದೆ ಆ ಕಡೆ ಈ ಕಡೆ ನಾನು ಇದನ್ನು ಕಟ್ಕೊಂಡು ಈ ಥರ ಹಾಕ್ಕೊಂಡಿನಿ ನೋಡ್ರಿ ಬಟ್ಟೆಗಳು. ಮಳೆ ಬಂದರೆ ಇಷ್ಟೆಲ್ಲ ಅವಾಂತರ. ಮೇಲಿರೋರಿಗೂ ಪ್ರಾಬ್ಲಮ್ಮು, ಕೆಳಗಿರೋರಿಗೂ ಪ್ರಾಬ್ಲಮ್ಮು. ಮಳೆನೇ ಒಂದು ದೊಡ್ಡ ಪ್ರಾಬ್ಲಮ್ಮು, ಬಟ್ ನೀರು ಬೇಕು.